ಹಾಕಿಬಿಡ್ರಿ ಬಿಡಬೇಡ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ಕಾರಣ ಇಷ್ಟ ಏನಪ್ಪ ಅಂತಂದ್ರೆ ಈ ಭಾರದಿಂದಾಗಿ ಅನೇಕ ಸಲ ಪೆಟ್ಟು ಬೀಳ್ತದೆ ಆಟಕ್ಕೆ ಅಂತ. ಯಾಕೆ ಎಲ್ಲರೂ ದೇಶಭಕ್ತರನ್ನ ದೇಶದ ಪ್ರೀತಿ ಇದ್ದಂಥವ್ರನ್ನ ಕ್ರಿಕೆಟ್ ಆಡೋರು ಪ್ರೀತಿಯಿಂದ ಆಡ್ತಿರ್ತಾರೆ. ಆ ದೇಶಕ್ಕಾಗಿ ಇವತ್ತು ಅವರು ಉದಾಹರಣೆ ಕೊಡ್ತಾ ಇದ್ದಾರೆ. ಏನಪ್ಪ ಅಂದರೆ ರಿಷಬ್ ಪಂತ್ ತನಗೆ ಮೂಳೆ ಮುರಿದು ಸಹಿತ ಆಟ ಆಡಿದ್ದನ್ನು ನಾವು ಗಮನಿಸಬೇಕಾಗಿದೆ ಅನ್ನೋಂಥ ಮಾತನ್ನು. ಹೀಗಿದ್ದಾಗ ನಾವು ಅವ್ರ ಕಾರಭಾರ ಆಗ್ಯದ ಅದಕ್ಕೆ ನಾವು ಹೊರಗೆ ಕೊಡಿಸಿದ್ವಿ. ನೋಡಿರಿ, ಬುಮ್ರಾ ಒಬ್ಬರು ಇದ್ದಿದ್ರೆ ಇನ್ನೂ ಕಡಿಮೆ ಮೊದಲು ಅವ್ರನ್ನ ಔಟ್ ಮಾಡಬಹುದಾಗಿತ್ತು ಅಂತ ಇವತ್ತು ಚರ್ಚೆ ನಡೀತಾ ಇದೆ. ಯಾಕಂದರೆ ಎಲ್ಲ ಹೊಸ ಹುಡುಗರು, ಆಕಾಶ್ದೀಪ್ ಆಗಿರ್ಬೋದು, ಮೊಹಮ್ಮದ್ ಸಿರಾಜ್ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಇನ್ನುಳಿದ ಬಾಲರ್ಗಳಾಗಿರ್ಬೋದು, ಸುಂದರ್ ವಾಷಿಂಗ್ಟನ್ ಆಗಿರ್ಬೋದು, ಎಲ್ಲ ಹೊಸ ಹುಡುಗರು, ಹೊಸ ಒಂದು ಹುರುಪು. ಇವರಲ್ಲಿ ಅನನುಭವವನ್ನು ನಾಳೆ ಪೆಟ್ಟು ಕೊಡ್ತಿತ್ತೇನೋ. ಅಂದರೆ ಬುಮ್ರಾ ಒಬ್ಬರು ಇದ್ದಿದ್ರೆ ಇನ್ನೂ ಕಡಿಮೆ ಮೊತ್ತಕ್ಕೆ ಔಟ್ ಮಾಡಿ ದೊಡ್ಡ ಅಂತರದ ಗೆಲುವು ಸಾಧ್ಯ ಇತ್ತು ಅನ್ನುವಂಥ ಮಾತನ್ನು ಇವತ್ತು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಟೆಸ್ಟ್ ಏನಾಗಿಬಿಟ್ಟಿದಪ್ಪ ಅಂದ್ರೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಕೆಲಸವನ್ನು ಮಾಡಿತ್ತು. ಜೊತೆಗೆ ಭಾರತದ ಇವತ್ತಿನ ತರುಣ ತಂಡ ತಾರುಣ್ಯವನ್ನು ಪಡಿತಾ ಇದೆ, ಇನ್ನಷ್ಟು ಗೆಲ್ಲುವ ಕಡೆ ಓಡ್ತಾ ಇದೆ ಅನ್ನುವಂಥ ಮಾತುಗಳು ಕೇಳ್ತಾ ಇದ್ದೀವಿ ನಾವು. ಯಾಕಂದರೆ ಇವತ್ತಿನ ಈ ಟೀಮ್ದಲ್ಲೇ ವಯಸ್ಸು ಆದವರು ಅಂತಂದ್ರೆ ನಾವು ಹೇಳಬೇಕಾಗಿದ್ದು ಯಾರಪ್ಪ ನಿಮಗೆ ಗೊತ್ತದ, ನಮ್ಮ ಕರ್ನಾಟಕ KL ರಾಹುಲ್ ಅವರು ಅಂತೇಳಿ. ಅವರಷ್ಟು ಸ್ವಲ್ಪ ಏಜ್ ಆಗ್ಯದ. ಇನ್ನುಳಿದವ್ರು ಇದ್ದಾರೆ, ಏಜ್ದವ್ರು ಇಲ್ಲದವ್ರು ಇಲ್ಲ ಅಂತಲ್ಲ, ಆದರೆ ಅನುಭವ ಜೊತೆಗೆ ಆಡಿದವರು KL ರಾಹುಲ್ ಅಂಥವ್ರು ಮಾತ್ರ ಬಿಟ್ಟರೆ ಉಳಿದ